ಪಟ್ಟಣ ಸುದ್ದಿ. ಬೆಟ್ಟದಪುರ ಸಮೀಪದ ಚಪ್ಪರದಹಳ್ಳಿ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಆಡಳಿತ ಮಂಡಳಿಗೆ ಚುನಾವಣೆ ಗೆಲುವು ಸಾಧಿಸಿದ ಅಭ್ಯರ್ಥಿಗಳು. ಚುನಾವಣಾ ಅಧಿಕಾರಿಗಳಾಗಿ ಸಹಕಾರ ಇಲಾಖೆಯ ಹಿತೇಂದ್ರರವರ ತಂಡವು ಕಾರ್ಯನಿರ್ವಹಿಸಿತು. ಕೃಷಿ ಪತ್ತಿನ ಸಹಕಾರ ಸಂಘದ ಆಡಳಿತ ಮಂಡಳಿಗೆ 12 ಮಂದಿ ಗೆಲುವು ಸಾಧಿಸಿದರು. ಜೆಡಿಎಸ್ ಬೆಂಬಲಿತರಾಗಿ 8 ಅಭ್ಯರ್ಥಿಗಳು ಹಾಗೂ ಕಾಂಗ್ರೆಸ್ ಬೆಂಬಲಿತರಾಗಿ 4 ಅಭ್ಯರ್ಥಿಗಳು ಆಯ್ಕೆಯಾದರು. ಸಾಲಗಾರರ ಕ್ಷೇತ್ರದಿಂದ ಜೆಡಿಎಸ್ ಬೆಂಬಲಿತರಾಗಿ ಸಿಎಸ್ ಕುಶಾಲ್, ಸಿಪಿ ಸುರೇಶ್, ರಘು ಸಿಪಿ, ಗೌರಮ್ಮ ನಂದೀಶ್, ಜಗದೀಶ್, ಪುಟ್ಟಮ್ಮ ಆಯ್ಕೆಯಾದರು. ಸಾಲಗಾರರ ಕ್ಷೇತ್ರದಿಂದ ಜೆಡಿಎಸ್ ಬೆಂಬಲಿತ ಶೀಲಾ ನಾಗೇಂದ್ರ ಹೆಚ್ಚಿನ ಮತಗಳನ್ನು ಗಳಿಸಿ ಆಯ್ಕೆಯಾದರು. ಪಕ್ಷದವರು ಹೆಚ್ಚು ಮತಗಳನ್ನು ಗಳಿಸಿದ ಬೆನ್ನಲ್ಲೇ ಪಟಾಕಿ ಸಿಡಿಸುವುದರ ಜೊತೆಗೆ ಸಿಹಿ ಹಂಚಿ ಸಂಭ್ರಮಿಸಿದರು. ಈ ಸಂದರ್ಭದಲ್ಲಿ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಹುಚ್ಚಪ್ಪ, ಸಿಬ್ಬಂದಿಗಳಾದ ಸಿಕೆ ಮಂಜುನಾಥ್, ಎಂಆರ್ ಯೋಗಾನಂದ, ಎಚ್ಜೆ ಅವಿನಾಶ್, ಗುಮಾಸ್ತರಾದ ರವಿಕುಮಾರ್ ಸೇರಿದಂತೆ ಮತ್ತಿತರರು ಇದ್ದರು. ವರದಿ ಪ್ರಕಾಶ್ ಸಿಜೆ, ಕನಕ ಟಿವಿ, ಪಿರಿಯಾಪಟ್ಟಣ. ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಚಪ್ಪರದಹಳ್ಳಿ, ಪಿರಿಯಾಪಟ್ಟಣ ತಾಲೂಕು. ಈ ಸಂಘದ ಆಡಳಿತ ಮಂಡಳಿಯ ಚುನಾವಣೆ ನಡೆದಿದ್ದು ಅತಿ ಹೆಚ್ಚಿನ ಮತಗಳನ್ನು ಪಡೆದು ಸಾಮಾನ್ಯ ಕ್ಷೇತ್ರದಿಂದ ರಘು ಸಿಪಿ ಸನ್ ಆಫ್ ಸಿಆರ್ ಸ್ವಾಮಿಗೌಡ, ಸಾಮಾನ್ಯ ಕ್ಷೇತ್ರದ ಜಗದೀಶ್ ಸನ್ ಆಫ್ ಎಸ್ಪಿ ಕೃಷ್ಣೇಗೌಡ, ಸಾಮಾನ್ಯ ಕ್ಷೇತ್ರದ ಕುಶಾಲ್ ಸಿಎಸ್ ಸನ್ ಆಫ್ ಸಂಜೀವೇಗೌಡ, ಸಾಮಾನ್ಯ ಕ್ಷೇತ್ರದ ಸುರೇಶ್ ಸಿಪಿ ಸನ್ ಆಫ್ ಸಿ ಪ್ರಕಾಶ್, ಸಾಮಾನ್ಯ ಕ್ಷೇತ್ರದ ರವಿ ಸಿಪಿ ಸನ್ ಆಫ್ ಪುಟ್ಟಸ್ವಾಮಿಗೌಡ ಹಾಗೂ ಹಿಂದುಳಿದ ವರ್ಗ ಎ ಕ್ಷೇತ್ರದಿಂದ ಮುಕುಂದಾಚಾರಿ ಸನ್ ಆಫ್ ಮಲ್ಲೇಶಾಚಾರಿ, ಹಿಂದುಳಿದ ವರ್ಗ ಬಿ ಕ್ಷೇತ್ರದಿಂದ ಅಶ್ವಥ್ ಕುಮಾರ್ ಸಿ ಸನ್ ಆಫ್ ಸಿಜೆ ಚಾಮೇಗೌಡ, ಮಹಿಳಾ ಮೀಸಲು ಕ್ಷೇತ್ರದಿಂದ ಶ್ರೀಮತಿ ಸಂಗೀತಾ ವೈಫ್ ಆಫ್ ಸಿ ಎಸ್ ವೆಂಕಟೇಶ್ ಮತ್ತು ಮಹಿಳಾ ಮೀಸಲು ಕ್ಷೇತ್ರದ ಗೌರಮ್ಮ ವೈಫ್ ಆಫ್ ನಂದೀಶ್ ಹಾಗೂ ಪರಿಶಿಷ್ಟ ಜಾತಿ ಮೀಸಲು ಕ್ಷೇತ್ರದಿಂದ ಪುಟ್ಟಮ್ಮ ವೈಫ್ ಆಫ್ ಸಿದ್ದಭಾವಿರವರು ಚುನಾಯಿತರಾಗಿರುತ್ತಾರೆ. ಹಾಗೂ ಸಾಲಗಾರರದ ಕ್ಷೇತ್ರದಿಂದ ಶ್ರೀಮತಿ ಶೀಲಾ ವೈಫ್ ಆಫ್ ನಾಗೇಂದ್ರರವರು ಚುನಾಯಿತರಾಗಿರುತ್ತಾರೆ. ಪರಿಶಿಷ್ಟ ಪಂಗಡ ಕ್ಷೇತ್ರದಿಂದ ಚಲುವನಾಯಕ್ ಸನ್ ಆಫ್ ಸಿದ್ಲಿಂಗ್ ನಾಯಕರವರು ಅವಿರೋಧವಾಗಿ ಆಯ್ಕೆಯಾಗಿರ್ತಾರೆ ಎಂದು ಘೋಷಣೆ ಮಾಡ್ತಾ ಇದ್ದೀವಿ. ಚುನಾವಣೆ ಬಗ್ಗೆ ಮಾತಾಡಿ. ಈ ದಿನ ನಮ್ಮ ಚಪ್ಪರದಲ್ಲಿ ವ್ಯವಸಾಯ ಸೇವಾ ಸಹಕಾರ ಸಂಘ ನಿಯಮಿತ ಬ್ಯಾಂಕ್ನ ಆಡಳಿತ ಮಂಡಳಿಗೆ ನಡೆದ ಚುನಾವಣೆಯಲ್ಲಿ ನಾವು 11 ಜನ ಅಭ್ಯರ್ಥಿಗಳು ಆಯ್ಕೆಯಾಗಿದ್ದು, ಆಯ್ಕೆಯಾಗಿರುವ ಎಲ್ಲ ಅಭ್ಯರ್ಥಿಗಳು ಈ ಒಂದು ಸಂಘದ ಬೆಳವಣಿಗೆಗೆ ಹಾಗೂ ಈ ಒಂದು ಸಂಘದ ಗ್ರಾಹಕರಿಗೆ ಮತ್ತು ನೋಂದಾಯಿತ ಸದಸ್ಯರಿಗೆ ಏನು ಉತ್ತಮವಾದ ಸೌಲಭ್ಯಗಳನ್ನ ಮತ್ತು ಒಂದು ಸೌಕರ್ಯಗಳನ್ನ ಒದಗಿಸ್ಕೊಡ್ಬೋದು ಅದನ್ನು ಒದಗಿಸ್ಕೊಡೋಕ್ಕೆ ನಾವೆಲ್ಲರೂ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ತಾ ಎಲ್ಲರೂ ಒಮ್ಮತದಿಂದ ಈ ಒಂದು ಸಂಘವನ್ನು ಇನ್ನಷ್ಟು ಉನ್ನತಿಗೇರಿಸಲು ಎಲ್ಲರೂ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ನನ್ನ ಒಂದು ಮಾತನ್ನು ಈ ಸಮಯದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅವರು ಹಿಂದ್ಗಡೆ ಅವ್ರು ತಲೆ ಕಾಣಕ್ಕಿಲ್ಲ. ಹುಷಾರಣ ಇಲ್ಲೋಣ, ಆಮೇಲೆ ಮೆಸೇಜ್ ಮಾಡಿರಿ. ಮಹೇಶ್ ಬೇಡಪ್ಪ.